ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾಸ್ ವ್ಲಾಗ್ಸ್ ಆ್ಯಂಡ್ ಕಿಚನ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನಾನು ನಿಮಗೋಸ್ಕರ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ಫ್ರೆಂಡ್ಸ್. ಈ ಥರ ಟಿಪ್ಸ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತು ನೀವು ನೋಡಿ ಕ್ಯಾಂಡಲ್ಸ್ನ ಎಲ್ಲಂದ್ರಲ್ಲಿ ಇಟ್ಬಿಡ್ತೀರಾ. ಈ ಥರ ಒಂದು ಚಿಪ್ಪಲ್ಲಿ ಯಾವ ಥರ ನೀವು ಯೂಸ್ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲಂದರೆ ಅಲ್ಲಿರೋದ್ರಿಂದ ಅಥವಾ ಹುಡ್ ಮೇಲೆ ಇಡೋದ್ರಿಂದ ಎಲ್ಲ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ನೋಡಿ. ಮತ್ತು ಕಪ್ಪಲ್ಲಿಟ್ರೂ ಅದು ತುಂಬ ಬ್ಲ್ಯಾಕ್ ಆಗಿಬಿಡೋ ಚಾನ್ಸಸ್ ಎಲ್ಲ ಇರುತ್ತೆ ನೋಡಿ. ಈ ಥರ ನೀವು ಒಂದು ಚಿಪ್ಪಲ್ಲಿ ನೀವು ಯೂಸ್ ಮಾಡೋದ್ರಿಂದ ನೋಡಿ, ನಾನು ಅದರಲ್ಲಿ ಸ್ವಲ್ಪ ಅದನ್ನ ಮೇಣನ ಸ್ವಲ್ಪ ಸುರಿಸ್ಕೊಳ್ತಿದ್ದೀನಿ. ಈ ಥರ ನೀವು ಸಹ ಅದರಲ್ಲಿ ಚಿಪ್ಪಲ್ಲಿ ನೀವು ಸ್ವಲ್ಪ ಮೇಣನ ಸುರಿಸ್ಕೊಂಡು ಅದನ್ನು ಅಂದರೆ ಅದು ನಿಲ್ಲಿಸೋದಕ್ಕೆ ಅದನ್ನು ನೀವು ಈ ಥರ ಇಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಎಲ್ಲೂ ನಿಮ್ಮ ನೆಲ ಆಗ್ಬೋದು ಬೇರೆ ಎಲ್ಲಾದರೂ ಇಡೋದ್ರಿಂದ ಗಲೀಜಾಗುತ್ತೆ. ಆ ಥರ ಏನಾಗ್ತೀರಾ ಇದು ನೋಡಿ, ಅದರೊಳಗಡೆನೇ ಎಲ್ಲ ಮೇಣ ಎಲ್ಲ ಅದರಲ್ಲೇ ಬೀಳುತ್ತೆ. ನಿಮ್ಮ ಮತ್ತೆ ಕ್ಲೀನ್ ಮಾಡೋ ಕೆಲಸನೂ ಇರೋದಿಲ್ಲ. ನೀಟಾಗಿ ಒಂದು ಹತ್ರ ನೀವು ಇಡ್ಬೋದು. ಮತ್ತು ನಿಮ್ಗೆ ಇದು ಭಯ ಬೇಡ, ಏನಂದರೆ ಅದು ಪೂರ್ತಿ ಆಗೋಗ್ಬಿಟ್ಮೇಲೆ ಅದು ಏನಾದರೂ ಆಗುತ್ತೇನೋ, ಬೆಂಕಿ ಹಚ್ಕೊಳ್ಳುತ್ತೇನೋ, ಅದು ಏನೂ ಆಗದಿರೋ ನೀವು ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ, ಅದು ಅಲ್ಲಿ ಬಂದಿದ್ದ ತಕ್ಷಣ ಮೇಣ ಅಲ್ಲಿ ಆಫ್ ಆಗಿಬಿಡುತ್ತೆ, ಅದು ಆರೋಗ್ಬಿಡುತ್ತೆ. ಮತ್ತು ಏನು ನಿಮಗೆ ತೊಂದರೆ ಆಗೋದಿಲ್ಲ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನು ನಿಮಗೆ ವೆನಿಗರ್ ತಗೊಂಡು ತೋರಿಸ್ತಿದ್ದೀನಿ. ಈ ವೆನಿಗರ್ ಯೂಸ್ ಮಾಡೋದ್ರಿಂದ ನೋಡಿ, ನಾವು ಸಕ್ಕರೆ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ಬೇರೆ ಏನೇ ಸ್ವೀಟ್ಸ್ ಬಾಕ್ಸಸ್ ಏನೇ ಇದ್ರೂ ಇರುವೆಗಳು ಬರೋ ಚಾನ್ಸಸ್ ಇರುತ್ತೆ ನೋಡಿ. ಈ ಥರ ನೀವು ವೆನಿಗರ್ ಹಚ್ಚಿ ಅದಕ್ಕೆ ಇಡೋದ್ರಿಂದ ಅದು ವೆನಿಗರ್ ಸ್ಮೆಲ್ಗೆ ಯಾವುದೇ ಥರ ಇರುವೆ ಆಗಿರ್ಬೋದು, ಒಂಥರ ಚಿಕ್ಕ ಚಿಕ್ಕ ಹುಳ ಆಗಿರ್ಬೋದು, ಏನೂ ಬರೋದಿಲ್ಲ ನೋಡಿ ಫ್ರೆಂಡ್ಸ್. ಇದು ತುಂಬ ದಿನವೇ ಇರುತ್ತೆ ವೆನಿಗರ್ ಸ್ಮೆಲ್ಲು. ಈ ಸ್ಮೆಲ್ ಇದ್ದರೆ ಯಾವುದೇ ಥರ ಇರುವೆ ಆಗಿರ್ಬೋದು ಏನೂ ಬರೋದಿಲ್ಲ. ಈ ಥರ ಜೇನುತುಪ್ಪ ಬಾಟ್ಲಿಗೆ ಮತ್ತು ಸಕ್ಕರೆ ಬಾಕ್ಸಿಗೆ ಅಥವಾ ನಿಮ್ಮ ಮನೇಲಿ ಯಾವುದೇ ಸ್ವೀಟ್ ಬಾಕ್ಸಸ್ ಏನಾದರೂ ಇರುತ್ತಲ್ಲ, ಸೊ ಅದಕ್ಕೆ ನೀವು ಈ ಥರ ಅಪ್ಲೈ ಮಾಡಿದ್ರೆ ವೆನಿಗರ್ನ, ಅಲ್ಲಿ ಇರುವೆ ಆಗ್ಬೋದು, ಒಂದು ಚಿಕ್ಕ ಚಿಕ್ಕ ಹುಳುಗಳಾಗ್ಬೋದು, ಏನೂ ಬರೋದಿಲ್ಲ ಫ್ರೆಂಡ್ಸ್. ನೀವು ಈ ಥರ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಅದ್ರ ಸ್ಮೆಲ್ಲು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಯಾವುದೇ ಥರ ಇರುವೆ ಆಗಲಿ ನೊಣ ಆಗಲಿ ಏನೂ ಬರೋದಿಲ್ಲ ಫ್ರೆಂಡ್ಸ್. ಈ ಥರ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನೋಡಿ ಫ್ರೆಂಡ್ಸ್, ಅಕ್ಕಿಯಲ್ಲಿ ಹುಳ ಬಿಡೋ ಚಾನ್ಸಸ್ ಇರುತ್ತಲ್ವ, ಹುಳ ಬಿದ್ದೇ ಬಿಡುತ್ತೆ ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿರೋದ್ರಿಂದ. ಸೊ ಅದರಲ್ಲಿ ಹುಳ ಬೀಳಬಾರ್ದಂದ್ರೆ ನೀವೇನು ಮಾಡಬೇಕಂದ್ರೆ, ಕೊಬ್ಬರಿ ಚಿಪ್ ಇರುತ್ತಲ್ಲ, ಅದನ್ನು ನೀವು ಮೆಜರ್ಮೆಂಟಿಗೆ ಸಹ ಯೂಸ್ ಮಾಡ್ಬೋದು. ಅದೇ ಥರ ನೀವು ಅದರಲ್ಲೇ ಇಟ್ಟು ಬಿಡೋದ್ರಿಂದ ಹುಳ ಎಲ್ಲ ಬೀಳೋದಿಲ್ಲ ಫ್ರೆಂಡ್ಸ್. ನೋಡಿ, ನೀವು ಚೆನ್ನಾಗಿ ಅದೇ ಥರ ಇಡೋದ್ರಿಂದ ಯಾವುದೇ ಥರ ಹುಳ ಏನೂ ಬಿಡೋದಿಲ್ಲ. ನೀವು ಜಾಸ್ತಿ ದಿನ ಈ ಥರ ಸ್ಟೋರ್ ಮಾಡಿ ಇಡ್ಬೋದು ಫ್ರೆಂಡ್ಸ್. ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನನ್ನ ಟ್ರಿಕ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್. ಅದೇ ಥರ ನೋಡಿ, ನೆಕ್ಸ್ಟ್ ಟ್ರಿಕ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಟಿಪ್ಸ್ನ. ನಾನು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಈ ಸೋಡಾನ ಯೂಸ್ ಮಾಡಿಬಿಟ್ಟು ಯಾವ ಥರ ನಾನು ನಿಮ್ಮ ಮನೆಯಲ್ಲಿ ಹುಡ್ಡೆಲ್ಲ ಇರುತ್ತಲ್ವ, ಅದನ್ನು ಯಾವ ಥರ ಕ್ಲೀನ್ ಮಾಡ್ಕೊಬೇಕು, ಕಿಚನಲ್ಲಿರೋ ಹುಡ್ಡು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ನೀರು ಸೇರಿಸ್ಕೊಂಡು ಈ ಥರ ನೋಡಿ, ಒಂದು ಕಾಟನ್ ಚಿಕ್ಕ ಬಟ್ಟೆ ತೊಗೊಂಡಿದ್ದೀನಿ. ಈ ಥರ ಡಿಪ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ನೀರನ್ನ ಚೆನ್ನಾಗಿ ತಗೊಂಡು ನೋಡಿ, ಅಲ್ಲಿ ಕಿಚನಲ್ಲಿ ಅಂದರೆ ಸ್ವಲ್ಪ ಬೇಗನೆ ಗಲೀಜಾಗ್ತಾ ಇರುತ್ತೆ ನಾವು, ಯಾಕಂದರೆ ಮುಟ್ತಾ ಇರ್ತೀವಿ. ಅದನ್ನೆಲ್ಲ ನೀವು ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಅದು ಸೋಡಾ ಹಾಕಿರೋದ್ರಿಂದ ಅದು ನೀಟಾಗಿ ಗಲೀಜು ಏನೇ ಇದ್ರೂ ನೀಟಾಗಿ ಬಂದುಬಿಡುತ್ತೆ. ಮತ್ತು ಈ ಥರ ಉಜ್ಜಿಬಿಟ್ಟು ನೀವು ನೀಟಾಗಿ ಒಂದು ಒಣಗಿರೋ ಬಟ್ಟೆಯಲ್ಲಾಗ್ಬೋದು ಅಥವಾ ತೇವ ಬಟ್ಟೆಯಲ್ಲಾಗ್ಬೋದು ನೀಟಾಗಿ ಮತ್ತು ಒರೆಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತುಂಬಾ ನೀಟಾಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಅಲ್ಲಿ ಏನೇ ಜಿಡ್ಡಾಂಶ ಇರ್ಬೋದು ಏನೇ ಇದ್ದು ತುಂಬ ಚೆನ್ನಾಗಿ ಕ್ಲಿಯರ್ ಆಯಿತು. ಮತ್ತು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನೋಡಿ, ನಾನು ಕುಕ್ಕರ್ ಮುಚ್ಚಳ ತೋರಿಸ್ಕೊಡ್ತಿದ್ದೀನಿ. ನಾವು ರಬ್ಬರ್ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಹಾಗೆ ಇಟ್ಬಿಡೋದ್ರಿಂದ ಒಂದೊಂದು ಸರಿ ಗಟ್ಟಿ ಆಗಿಬಿಟ್ಟಿರುತ್ತೆ, ಅದು ಸರಿಯಾಗಿ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ನೋಡಿ ನಾನು ನಿಮಗೆ ಈ ಟಿಪ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ನೀವು ನೀರಲ್ಲಿ ಬಕೆಟಲ್ಲಿ ಆಗ್ಬೋದು, ಎಲ್ಲೇ ಆಗಲಿ ನೀರಲ್ಲಿ ಈ ಥರ ಹಾಕಿ ಬಿಡೋದ್ರಿಂದ ನಿಮ್ಮ ರಬ್ಬರ್ ಎಲ್ಲ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ಇದೇ ಥರ ನಾನು ಇನ್ನೂ ಟಿಪ್ಸ್ ಮಾಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು.